ಹಾಸಿಗೆಯಲ್ಲಿ ಗಂಡ ಹೆಂಡತಿ ಆಟಕ್ಕೆ ಬೇಕು ಮಾವನ್ ಮಗಳು. ತಾಳಿ ಕಟ್ಟು ಅಂದ್ರೆ ಈಕೆ ಬೇಡ ಅವಳು ಬೇಕೆಂದ ಪೊಲೀಸ್ ಶಿಕ್ಷಕ. ನನ್ನ ಜೊತೆ ಎಲ್ಲ ಲೈಂಗಿಕ ಸಂಪರ್ಕ ಮಾಡಿ ನನಗೆ ಇಷ್ಟ ಇಲ್ಲ, ನಾನು ನಿನ್ನ ಮದುವೆ ಆಗಲ್ಲ. ಅವ್ನು ಕಳಿಸಿರೋಂಥ ಅಸಲಿ ವಿಡಿಯೋಸ್ ಫೋಟೋಸ್ ಎಲ್ಲ ಕಳಿಸಿದ ಮೇಲೆ ಸ್ವಂತ ಅತ್ತೆ ಮಗನಿಂದಲೇ ಯುವತಿಯೋರ್ವಳು ಮೋಸ ಹೋದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ ಕಣ್ರಿ. ಬೇಕಾದಾಗ ಅವಳ ಜೊತೆ ಗಂಡ ಹೆಂಡತಿ ಆಟ ಆಡಿದ. ಕಳೆದ 5 ವರ್ಷದಿಂದ ಆಕೆಯೊಂದಿಗೆ ಗಂಡನಂತೆ ಇದ್ದ. ಈಗ ನೋಡಿದ್ರೆ ಆಕೆ ಬೇಡವೇ ಬೇಡ, ನನಗೆ ಇನ್ನೊಬ್ಬಳು ಬೇಕೆಂದು ಬೇರೆಯವಳ ಜೊತೆ ಮದುವೆ ಆಗೋದಕ್ಕೆ ರೆಡಿಯಾಗಿರುವ ಅಪಪೋಲಿ ಶಿಕ್ಷಕನ ಕಹಾನಿ ಕಣ್ರಿ ಇದು. ಇಂಥ ಘಟನೆ ನಡೆದಿರುವುದು ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕನ್ನೇರು ಮಡುವಿನಲ್ಲಿಯೇ. ಅತ್ತೆ ಮಗಳನ್ನ ಬಿಟ್ಟು ಇದೀಗ ಬೇರೆಯವಳ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ಬಸವರಾಜ್ ಮದುವೆ ಕೂಡ ಆಗಿಬಿಟ್ಟಿದ್ದಾನೆಂದು ಕಣ್ಣೀರು ಹಾಕ್ತಿರುವ ಯುವತಿ ಕಣ್ರಿ. ನಾನು 5 ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗುತ್ತೆ ಅಂತ ಸುಳ್ಳು ಹೇಳಿ ನನ್ನ ಜೊತೆ ಎಲ್ಲ ಲೈಂಗಿಕ ಸಂಪರ್ಕ ಮಾಡಿ ಮತ್ತೆ ಈಗ ನಾನು ಮದುವೆ ಮಾಡ್ಕೊಳಲ್ಲ, ಏನು ಮಾಡ್ಕೊಂತೀವಿ ಮಾಡ್ಕೊ ನಾನು ಮಾಡ್ಕೊಳಲ್ಲ, ನಾನು ಈಗಾಗಲೇ ಬೇರೆ ಕಡೆ ನೋಡಿ ಮದುವೆ ಮಾಡ್ಕೊಳಕತ್ತೀನಿ, ನೀನು ಬೇಡ ನನಗೆ ಅಂತೇಳಿ ಇದು ಮಾಡಿದ್ರು. ಹೀಗೆ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕ್ತಿರುವ ಯುವತಿ ಹುಲ್ಸನಟ್ಟಿಯ ಸುಮಾ. ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ BSc ಓದುತ್ತಿದ್ದ ಯುವತಿ. ತನ್ನ ಪಾಡಿಗೆ ತಾನು ಓದಾಯ್ತು ತಾನಾಯ್ತು ಇದ್ಲು. ಆದ್ರೆ ಇದೇ ಅಪಪೋಲಿ ಬಸವರಾಜ್ನೇ ಆಕೆಯ ತಲೆ ಕೆಡಿಸಿದ್ದ ನೋಡಿ. ಆಕೆಗೆ ಪದೇ ಪದೇ ಮೆಸೇಜ್ ಮಾಡಿ ದೈಹಿಕ ಸಂಪರ್ಕಕ್ಕೆ ಪ್ರೇರೇಪಿಸುತ್ತಿದ್ದ ಅಂತ ಆರೋಪ ಮಾಡ್ತಿದ್ದಾಳೆ. ಬಸವರಾಜ್ ಸರ್, ನಮ್ಮ ಮತ್ತಿ ಮಗ ಬಸವರಾಜ್ ಅದು ನೌಕರಿ ಮಾಡ್ತಾನೆ ಸರ್. ನೌಕರಿ ಬರೋಕ್ಕಿಂತ ಮುಂಚೆ ಕೂಡ ನನ್ನ ಜೊತೆ ಎಲ್ಲ ಕರೆಕ್ಟಾಗಿದ್ದ. ನೌಕರಿ ಬಂದ ಮೇಲೆಲ್ಲ ಫುಲ್ ಚೇಂಜ್ ಆದ ಸರ್, ಮಾತಿನ ಶೈಲಿನೇ ಚೇಂಜ್ ಆಗೋತು. ನಾನೆಲ್ಲ ಫೋನ್ ಮಾಡಿದಾಗೆಲ್ಲ ನನ್ನ ನಂಬರೆಲ್ಲ ಬ್ಲಾಕ್ ಮಾಡಿದ್ನಿ ಸರ್. ಬ್ಲಾಕ್ ಮಾಡಿದ ಮೇಲೆ ನಾನು ಹಚ್ಚಿದಕ್ಕೆ ಹೇಳಿದೆ, ಇಲ್ಲ ನನಗೆ ಇಷ್ಟ ಇಲ್ಲ, ನಾನು ನಿನ್ನ ಮದುವೆ ಆಗಲ್ಲ, ನನಗೆ ಒಳ್ಳೆ ಮೇಲೆ ಫೋನ್ ಹಚ್ಚಕ್ಕೆ ಹೋಗೋಣ ಅಂತೇಳಿ ರ್ಯಾಶ್ ಆಗಿ ಮಾತಾಡ್ತಿದ್ದ. ಹೌದು, ಈ ಬಸವರಾಜ್ ಈಕೆಯ ಸ್ವಂತ ಅತ್ತೆ ಮಗ ಕಣ್ರಿ. ವೃತ್ತಿಯಿಂದ ಬಸವರಾಜ್ ಹರಿಜನ್ ಸರ್ಕಾರಿ ಶಾಲಾ ಶಿಕ್ಷಕ. ಮಕ್ಕಳಿಗೆ ಒಳ್ಳೆ ಪಾಠ ಮಾಡಿ ಬುದ್ಧಿವಾದ ಹೇಳುವಂತ ಶಿಕ್ಷಕನೇ ಇಂಥ ತಪ್ಪು ಮಾಡಿಬಿಟ್ಟಿದ್ದಾನೆ ನೋಡಿ. ತನ್ನ ಮಾವನ ಮಗಳನ್ನ ಬೇಕಾಬಿಟ್ಟಿ ಬೆಳೆಸ್ಕೊಂಡು ಇದೀಗ ನಡು ನೀರಿನಲ್ಲಿ ಕೈಕೊಟ್ಟಿದ್ದಾನೆ. ನಮ್ಮ ಮನೆಗೆ ಹೇಳಿದ್ನ ಸರ್, ಈ ಥರ ಮಾಡ್ಯಾನ, ನಾನು ಲೈಂಗಿಕಾಗಿ ಬಳಸ್ಕೊಂಡಾನ ಅಂತೇಳಿ ನಮ್ಮ ಮನೆಗೆ ಹೇಳಿದ್ನ ಸರ್. ಹೇಳಿ ಕಾಯಿಸಿ ನಮ್ಮ ಮನೆಗೆಲ್ಲ ಅವ್ರ ಮನೆಗೆ ವಿಚಾರಿಸಿದ್ರು. ಇಲ್ಲ ಅವ್ನು ಹಂಗೆ ಮಾಡಿಲ್ಲ, ಆ ಥರ ಹುಡುಗ ಅಲ್ಲ ಅವನು ಅಂತೇಳಿ ಎಲ್ಲ ಇದು ಮಾಡಿ ಸರ್. ಅವ್ನು ಕಳಿಸಿರೋಂಥ ಅಸಲಿ ವಿಡಿಯೋಸು ಫೋಟೋಸ್ ಎಲ್ಲ ಕಳಿಸಿದ ಮೇಲೆ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ತೋರಿಸಿದ್ನೆ. ಇಲ್ಲ ನಾ ಮಾಡೀನಿ, ನಾ ಮಾಡ್ಕೊಂತ ಅಂತೇಳಿ ಒಪ್ಕೊಂಡೆ ಸರ್. ಒಪ್ಕೊಂಡಾದ್ಮೇಲೆ ಸ್ವಲ್ಪ ದಿನ ನಂತರ ನೌಕರಿ ಮಾಡಲಿ ಹೋದ್ನ ಸರ್. ಕೆಲವು ದಿನಗಳ ನಂತರ ಮತ್ತೆ ಕೇಳಿದಾಗ ಇಲ್ಲ ನಾ ಮಾಡ್ಕೊಳಲ್ಲ ಅಂತ ಹೇಳಿದ್ರು. ನಾವು ಕಂಪ್ಲೇಂಟ್ ಮಾಡಿದಾಗ ಇಲ್ಲ ಕಂಪ್ಲೇಂಟ್ ಮಾಡಬೇಡ್ರಿ, ನಾವು ಮಾಡ್ಕೊತೀನಿ ಅಂತೇಳಿ ಇನ್ನೊಂದ್ಸರಿ ಮೀಟಿಂಗ್ ಆಯ್ತು ಸರ್. ಇನ್ನೊಂದ್ಸರಿ ಮೀಟಿಂಗ್ ಆದಮೇಲೆ ಇಲ್ಲ ನಾ ಮಾಡ್ಕೊತೀನಿ ಅಂತೇಳಿ ಅಂದರು. ಕಳೆದ 5 ವರ್ಷದಿಂದ ದೈಹಿಕ ಸಂಪರ್ಕ, ಪದೇ ಪದೇ ಮೆಸೇಜ್ ಮಾಡಿ ಯುವತಿಗೆ ಟಾರ್ಚರ್. ಈ ಸುಮಾಗೆ ಈತ ಪದೇ ಪದೇ ಮೆಸೇಜ್ ಮಾಡಿ ಕೇವಲ ಅಪಪೋಲಿ ಮಾತುಗಳನ್ನೇ ಆಡ್ತಿದ್ದಾನಂತೆ. ಆಕೆ ನೋ ಅಂತ ಮೆಸೇಜ್ ಮಾಡಿದ್ರು ಆತ ದೈಹಿಕ ಸಂಪರ್ಕ ಯಾವಾಗ ಅಂತ ಕೇಳ್ತಿದ್ದ. ಸುಮಾಗೆ ಮದುವೆ ಆಸೆ ಹುಟ್ಟಿಸಿದ್ದ. ಆಕೆಯು ಶಿಕ್ಷಕ ಬಸವರಾಜನನ್ನ ತುಂಬಾನೇ ನಂಬಿದ್ಲು ಕಣ್ರಿ. ನನಗೆ ಮದುವೆ ಆಗೋ ಗಂಡ ಅಲ್ವಾ ಅಂತ ತನ್ನ ಸರ್ವಸ್ವವನ್ನೇ ಬಸವರಾಜ್ಗೆ ದಾರಿ ಎಳೆದು ಕೊಟ್ಬಿಟ್ಟಿದ್ಲು. ಇವಾಗೆಲ್ಲ ಇದು ಮಾಡಿ ಮತ್ತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋದ. ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡು ತಾವು ಕೂಡ ಹೋಳಿಗೆ ಊಟ ಉಣಿಸಿದ್ರು. ಹೋಳಿಗೆ ಊಟ ಉಣಿಸಾದ್ಮೇಲೆ ಸ್ವಲ್ಪ ಅವಾಗ ನಾನು ನಂಬರ್ ಫುಲ್ಲು ಬ್ಲಾಕ್ ಮಾಡಿದೆ. 1 ವರ್ಷ ಆಗ್ತಾ ಬಂತು, ನಾನು ನಂಬರೇ ಎತ್ತಲೇ ಇಲ್ಲ. ಆಮೇಲೆ ಇಲ್ಲ ನಾ ಮಾಡ್ಕೊಳಲ್ಲ, ಏನು ಮಾಡ್ಕೊಂತೀರಿ ಮಾಡ್ಕೊರೆ, ನಿಂಗೆ ಆಗಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗೈತಿ, ನಾ ಮಾಡ್ಕೊಳಲ್ಲ, ನೀನು ಏನು ಮಾಡ್ಕೊಂತೀವಿ ಮಾಡ್ಕೊ, ನನಗೇನು ಕಿತ್ಕೊಂತ ನಾನು ಮಾಡ್ಕೊಳಲ್ಲ ಅಂತ ಹೇಳಿದ್ರು ಸರ್ ಅವರು. ಕಳೆದ 5 ವರ್ಷದಿಂದ ಗಂಡ ಹೆಂಡತಿಯಂತೆ ಬದುಕು. ಹೆಣ್ಣಿನ ರುಚಿ ನೋಡಿ ಬೇಡವೆಂದ ಗಿಡುಗ ಬಸವರಾಜ್. ಎಸ್, ಒಂದಲ್ಲ ಎರಡಲ್ಲ, ಕಳೆದ 5 ವರ್ಷದಿಂದ ಇಬ್ರು ಸಾಕಷ್ಟು ಬಾರಿ ಸೇರಿದ್ದಾರೆ, ದೈಹಿಕ ಸುಖ ಅನುಭವಿಸಿದ್ದಾರೆ. ಪದೇ ಪದೇ ಲೈಂಗಿಕವಾಗಿ ಈಕೆನ ಬಸವರಾಜ್ ಬಳಸ್ಕೊಂಡಿದ್ದಾನೆ. ಮನೆಯಲ್ಲಿ ಯಾರಿಗೂ ಈ ವಿಷಯ ಗೊತ್ತಿರ್ಲಿಲ್ವಂತೆ. ಇಷ್ಟೆಲ್ಲಾ ಮಾಡಬೇಕಾದ್ರೆ ಬಸವರಾಜ್ಗೆ ಇನ್ನೂ ಕೆಲಸ ಸಿಕ್ಕಿರ್ಲಿಲ್ಲ. ಯಾವಾಗ ಸರ್ಕಾರಿ ಕೆಲಸ ಸಿಕ್ತೋ ಆಗ ಬಸವರಾಜ್ ಬದಲಾಗಿಬಿಟ್ಟಿದ್ದ ನೋಡಿ. ಈಕೆಯ ಫೋನ್ ಕಾಲ್, ಮೆಸೇಜ್ ಎಲ್ಲವೂ ಬ್ಲಾಕ್ ಮಾಡಿದ್ದ. ನೀನು ಬೇಡವೇ ಬೇಡ ಅಂತ ಕುಳಿತುಕೊಂಡಿದ್ದ. ಆದ್ರೆ ಗಂಡನಂತೆ ಎಲ್ಲವೂ ಆತನಿಗೆ ಧಾರೆ ಎಳೆದ ಹೆಣ್ಣು ಸುಮಾ ಮುಂದೆ ಏನ್ ಮಾಡ್ಬೇಕು ಅಂತ ತೋಚದೆ ಮನೆಯವರ ಮುಂದೆ ವಿಷಯ ಹೇಳಿದ್ಲಂತೆ. ಆದ್ರೆ ಮನೆಯವರು ನೋಡಿದ್ರೆ ನನ್ನ ಮಗ ಆ ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರಂತೆ. ಎಂಗೇಜ್ಮೆಂಟ್ ಆದಮೇಲೆ ಬಸವರಾಜ ಇಲ್ಲ ನಾನು ಮದುವೆ ಆಗಲ್ಲ,
ಅಂತಂದರೆ ಈಗ ಬೇರೆಯವ್ರ ಜೊತೆ ಮದುವೆ ಮಾಡ್ಕೊಂಡು ಜಾಸ್ತಿ ಹಾಗಾಗಿ ಹೆಣ್ಮಕ್ಳಿಗೆ ಮೋಸ ಮಾಡಿರ್ತಕ್ಕಂಥ ಬಸವರಾಜನಿಗೆ ಶಿಕ್ಷೆ ಆಗಬೇಕು. ನಮ್ಮ ಕಾನೂನಲ್ಲಿ ಶಿಕ್ಷೆ ಆಗಿ ಆ ಹೆಣ್ಮಗಳಿಗೆ ಮುಂದಿರ್ತಕ್ಕಂಥ ದೌರ್ಜನ್ಯ ಸರ್ಕಾರ ಪರಿಹಾರ ಕೊಡಬೇಕು, ಅವನಿಗೆ ನೌಕರಿಯಿಂದ ಹೊರಗೆ ಹಾಕಬೇಕು ಮತ್ತು ಶಿಕ್ಷೆ ಆಗಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ಬೇಡ ವಿವಾಹ ಆಗ್ತೀನಿ ಅಂತ ಹೇಳಿದ್ದ ಬಸವರಾಜ್. ಸುಮಾ ಜೊತೆ ಬಸವರಾಜ್ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದ. ಆದ್ರೆ ಮತ್ತೆ ಫೋನ್ ಮಾಡಿ ನೀನು ಬೇಡ ಅಂತ ಹೇಳಿ ಇನ್ನೋರ್ವ ಯುವತಿ ರತ್ನವಳೊಂದಿಗೆ ವಿವಾಹವಾಗ್ತಾನೆ. ಇವನಿಂದ ಯುವತಿ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ತಗೊಂಡಿದಾರಲ್ಲ ಪೊಲೀಸರು, ಈ ಕೂಡಲೇ ಅವ್ರನ್ನ ಬಂಧಿಸಬೇಕು. ಬಂಧಿಸಲಿಲ್ಲ ಅಂತಂದರೆ ಇವತ್ತೇನು ಗಂಗಾವತಿ ಭಾಗದಲ್ಲಿ ಮತ್ತು ಕನಕಗಿರಿ ಭಾಗದಲ್ಲಿ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಒಬ್ಬ ಯುವತಿಯ ಪರವಾಗಿ, ವಿದ್ಯಾರ್ಥಿನಿಯ ಪರವಾಗಿ ಹೋರಾಟ ಮಾಡಿದೆ. ಇದ್ರ ಭಾಗವಾಗಿ ಈ ಕೂಡಲೇ FIR ಆಗಿದ್ರೂ ಕೂಡ ಅದರ ಹೋರಾಟದ ಭಾಗವಾಗಿ FIR ಆಗಿದೆ, ಇನ್ನೂ ಕೂಡ ಬಂಧನ ಮಾಡಿಲ್ಲ. ಈ ಕೂಡಲೇ ಅವ್ರನ್ನ ಬಂಧನ ಮಾಡದೇ ಇದ್ದರೆ ಯುವಕನ ಮನೆ ಮುಂದುಗಡೆ ಅನಿರ್ದಿಷ್ಟಾವಧಿ ಧರಣಿಯನ್ನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಹಾಕ್ಕೊಂಡು ಇವತ್ತು ನ್ಯಾಯ ಸಿಗೋವರೆಗೂ ಕೂಡ ನಾವು ಅದೇ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಸದ್ಯ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಇನ್ನು ಮಗಳ ಜೀವನ ಹಾಳು ಮಾಡಿದವನಿಗೆ ಶಿಕ್ಷೆಯಾಗಬೇಕು ಎನ್ನುವ ಯುವತಿ ಪಾಲಕರು. 5 ವರ್ಷ ಈಕೆಯೊಂದಿಗೆ ಎಲ್ಲವನ್ನ ಮುಗಿಸಿ ಇದೀಗ ಬೇರೆ ಹುಡುಗಿ ಜೊತೆ ವಿವಾಹವಾಗಿರುವುದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಅತ್ತೆ ಮಗ ಎಂದು ಸಲುಗೆ ಬೆಳೆಸಿದ್ರೆ ಈ ರೀತಿ ಮಾಡೋದಾ ಎಂಬ ಪ್ರಶ್ನೆ ಹಾಗೂ ದುಃಖ ಸುಮಾಗೆ ಕಾಡ್ತಿದೆ. ಅದಕ್ಕೆ ಹೇಳೋದು, ಯಾರನ್ನಾದ್ರೂ ನಂಬೋದಾದ್ರೆ 100 ಬಾರಿ ಯೋಚಿಸಿ, ಇಲ್ದೆ ಹೋದ್ರೆ ಇದೇ ರೀತಿ ಆಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.